ಇವತ್ತು ನಾವು ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲೇ ಅತ್ಯಂತ ಪ್ರಮುಖವಾದ ರಾತ್ರಿಗಳಲ್ಲಿ ಒಂದಾದ ಶಬ್ ಎ ಬರಾತ್ನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ಇಡೀ ವಿಶ್ಲೇಷಣೆ ಮೌಲಾನಾ ಮೊಹಮ್ಮದ್ ಫಜ್ಲೆ ಕರೀಂ ಶಾಹಿ ಅವರ ಒಂದು ಅದ್ಭುತ ಪ್ರವಚನವನ್ನು ಆಧರಿಸಿದೆ. ಸರಿ, ಹಾಗಿದ್ರೆ ಈ ವಿಶೇಷ ರಾತ್ರಿಯ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಈ 5 ವಿಷಯಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಶಬ್ ಎ ಬರಾತ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಆ ರಾತ್ರಿಯ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳಿಬೇಕು. ಮೌಲಾನಾ ಅವರು ಎಷ್ಟು ಸುಂದರವಾಗಿ ವಿವರಿಸ್ತಾರೆ ನೋಡಿ. ಈ ರಾತ್ರಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ, ಒಂದು ತೇಜಸ್ಸು ನಮ್ಮ ಹೃದಯವನ್ನ ಪ್ರವೇಶಿಸುತ್ತೆ ಮತ್ತು ಅದು ನಮ್ಮನ್ನ ದೇವರ ಮನೆಯಾದ ಮಸೀದಿಯ ಕಡೆಗೆ ಸೆಳೆಯುತ್ತೆ ಅಂತಾರೆ. ಅಂದ್ರೆ ಈ ಭಾವನೆ ಸುಮ್ಮನೆ ಬರುವಂಥದ್ದಲ್ಲ, ಇದು ದೇವರೇ ನಮ್ಮ ಹೃದಯದಲ್ಲಿ ಹಾಕುವಂಥ ಒಂದು ಪ್ರೇರಣೆ. ಇದೇ ಕಾರಣಕ್ಕೆ ಈ ರಾತ್ರಿ ಬೇರೆಲ್ಲ ರಾತ್ರಿಗಳಿಗಿಂತ ತುಂಬಾನೇ ವಿಭಿನ್ನವಾಗಿ ನಮಗೆ ಅನುಭವ ಆಗುತ್ತೆ. ಹಾಗಿದ್ರೆ ಈ ರಾತ್ರಿಯ ಹೆಸರಲ್ಲೇ ಏನಿದೆ? ಶಬ್ ಎ ಬರಾತ್ ಅನ್ನೋ ಹೆಸರಿನ ಅರ್ಥವಾದ್ರೂ ಏನು? ಬನ್ನಿ ನೋಡೋಣ. ಶಬ್ ಎ ಬರಾತ್ ಇದು ಪರ್ಷಿಯನ್ ಭಾಷೆಯ ಒಂದು ಪದ. ಇದರಲ್ಲಿ ಶಬ್ ಅಂದ್ರೆ ರಾತ್ರಿ ಮತ್ತು ಬರಾತ್ ಅಂದ್ರೆ ಸ್ವಾತಂತ್ರ್ಯ, ಮುಕ್ತಿ ಅಥವಾ ಬಿಡುಗಡೆ. ಅಕ್ಷರಶಃ ಹೇಳೋದಾದ್ರೆ ಇದು ಸ್ವಾತಂತ್ರ್ಯದ ರಾತ್ರಿ. ಇದಕ್ಕೆ ಯಾಕೆ ಸ್ವಾತಂತ್ರ್ಯದ ರಾತ್ರಿ ಅಂತ ಕರೀತಾರೆ ಗೊತ್ತಾ? ಯಾಕಂದ್ರೆ ಇದೇ ರಾತ್ರಿ ದೇವರು ತನ್ನ ಅಸಂಖ್ಯಾತ ಭಕ್ತರಿಗೆ ಅವರ ಪಾಪಗಳಿಂದ ಕ್ಷಮೆ ನೀಡಿ ಶಿಕ್ಷೆಯಿಂದ ಸ್ವಾತಂತ್ರ್ಯವನ್ನ ಕರುಣಿಸ್ತಾನೆ. ಹಾಗಾದ್ರೆ ಈ ರಾತ್ರಿ ದೇವರು ನೀಡುವ ಕ್ಷಮೆ ಎಷ್ಟೊಂದು ದೊಡ್ಡದು, ಅದರ ಅಗಾಧತೆ ಎಂಥದ್ದು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರವಚನದಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಇದೆ. ಒಂದು ಹದೀಸ್ನಲ್ಲಿ ಹೀಗೆ ಹೇಳಲಾಗಿದೆ, ಅರೇಬಿಯಾದಲ್ಲಿ ಬನು ಕಲ್ಬ್ ಅನ್ನೋ ಒಂದು ಬುಡಕಟ್ಟು ಇತ್ತು. ಅವರತ್ರ ಅತಿ ಹೆಚ್ಚು ಕುರಿಗಳಿದ್ವು. ದೇವರು ಈ ರಾತ್ರಿ ಆ ಬುಡಕಟ್ಟಿನ ಎಲ್ಲಾ ಕುರಿಗಳ ಮೈ ಮೇಲಿರುವ ಒಟ್ಟು ಕೂದಲಿಗಿಂತಲೂ ಹೆಚ್ಚು ಜನರನ್ನ ಕ್ಷಮಿಸ್ತಾನಂತೆ. ಇದನ್ನ ಕೇಳಿದ್ರೆ ನಿಜಕ್ಕೂ ಮೈ ಜುಮ್ಮೆನ್ನುತ್ತೆ ಅಲ್ವಾ? ದೇವರ ಕರುಣೆ ಮತ್ತು ಕ್ಷಮೆ ಎಷ್ಟೊಂದು ವಿಶಾಲವಾದದ್ದು. ಅದಕ್ಕೆ ಮೌಲಾನಾ ಅವರು ಅಲ್ಲಾಹು ಅಕ್ಬರ್ ಅಂದ್ರೆ ದೇವರು ಸರ್ವಶ್ರೇಷ್ಠ ಅಂತ ಉದ್ಗರಿಸ್ತಾರೆ. ಕ್ಷಮೆ ಒಂದು ಕಡೆ ಆದ್ರೆ ಈ ರಾತ್ರಿಗೆ ಇನ್ನೊಂದು ಬಹಳ ಮುಖ್ಯವಾದ ಆಯಾಮ ಇದೆ. ಇದು ಕೇವಲ ಕ್ಷಮೆಯ ರಾತ್ರಿ ಅಲ್ಲ, ಇದು ದೈವಿಕ ನಿರ್ಧಾರಗಳ ರಾತ್ರಿ ಕೂಡ ಹೌದು. ಅಂದ್ರೆ ಮುಂದಿನ 1 ವರ್ಷದ ನಮ್ಮೆಲ್ಲರ ಭವಿಷ್ಯ ಇದೇ ರಾತ್ರಿ ನಿರ್ಧಾರ ಆಗುತ್ತೆ. ಯಾರು ಹುಟ್ಟಬೇಕೋ, ಯಾರು ಈ ಪ್ರಪಂಚವನ್ನ ಬಿಟ್ಟು ಹೋಗ್ಬೇಕೋ, ಯಾರಿಗೆ ಅದೃಷ್ಟ, ಯಾರಿಗೆ ದುರದೃಷ್ಟ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಅವರವರ ಅನ್ನ ನೀರು ಹೇಗೆ ಹಂಚಿಕೆ ಆಗಬೇಕು ಅನ್ನೋ ಪಟ್ಟಿಯನ್ನ ಇದೇ ರಾತ್ರಿ ಅಂತಿಮಗೊಳಿಸಿ ದೇವದೂತರಿಗೆ ವಹಿಸಲಾಗುತ್ತೆ. ಸರಿ, ಇಷ್ಟೆಲ್ಲ ಮಹತ್ವ ಇರೋ ಈ ರಾತ್ರಿಯನ್ನ ನಾವು ಹೇಗೆ ಕಳಿಬೇಕು, ಆಚರಿಸೋದು ಹೇಗೆ? ಇದರ ಬಗ್ಗೆ ಮಾರ್ಗದರ್ಶನ ಏನಿದೆ? ಇದರಲ್ಲಿ ಮುಖ್ಯವಾಗಿ 2 ಶಿಫಾರಸುಗಳಿವೆ. ತುಂಬಾನೇ ಸರಳ ಆದರೆ ಬಹಳ ಗಹನವಾದದ್ದು. ಮೊದಲನೇದು ರಾತ್ರಿ ಇಡೀ ದೇವರ ಆರಾಧನೆ ಮತ್ತು ಪ್ರಾರ್ಥನೆಯಲ್ಲಿ ಕಳೆಯುವುದು. ಎರಡನೇದು ಸಾಧ್ಯವಾದರೆ ಮರುದಿನ ಅಂದರೆ ಶಾಬಾನ್ ತಿಂಗಳ 15ನೇ ದಿನಾಂಕದಂದು ಉಪವಾಸ ಮಾಡೋದು. ಆದರೆ ಇಲ್ಲಿ ಮೌಲಾನಾ ಅವರು ಒಂದು ಬಹಳ ಮುಖ್ಯವಾದ ವಿಷಯವನ್ನ ಒತ್ತಿ ಹೇಳ್ತಾರೆ. ಅದೇನೆಂದ್ರೆ, ನಾವು ಮಾಡೋ ಸ್ವಯಂ ಪ್ರೇರಿತ ಅಥವಾ ನಫ್ಲ್ ಆರಾಧನೆಗಳಿಗಿಂತ ನಮ್ಮ ಮೇಲೆ ಕಡ್ಡಾಯವಾಗಿರೋ ಫರ್ದ್ ಆರಾಧನೆಗಳಿಗೆ ಮೊದಲ ಆದ್ಯತೆ ಕೊಡಬೇಕು. ಫರ್ದ್ ಅಂದ್ರೆ ಅದು ದೇವರ ಜೊತೆಗಿನ ನಮ್ಮ ಸಾಲ ಇದ್ದ ಹಾಗೆ, ಅದನ್ನ ತೀರಿಸಲೇಬೇಕು. ಆ ಸಾಲ ತೀರಿಸಿದ ಮೇಲಷ್ಟೇ ನಾವು ಮಾಡುವ ಹೆಚ್ಚುವರಿ ಆರಾಧನೆಗೆ ಬೆಲೆ ಬರುತ್ತೆ. ಹಾಗಾಗಿ ಈ ಪವಿತ್ರ ರಾತ್ರಿಯನ್ನ ಕಳೆಯೋಕೆ ಅತ್ಯುತ್ತಮ ಮಾರ್ಗ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಕಾರಣಾಂತರಗಳಿಂದ ಬಿಟ್ಟಿರೋ ಕಡ್ಡಾಯ ನಮಾಜ್ಗಳನ್ನ ಪೂರ್ಣಗೊಳಿಸೋದು, ಆ ಸಾಲವನ್ನ ತೀರಿಸೋದಿಕ್ಕೆ ಆದ್ಯತೆ ಕೊಡೋದು. ಇಷ್ಟೆಲ್ಲ ಕರುಣೆ ಮತ್ತು ಕ್ಷಮೆಯ ಬಗ್ಗೆ ಮಾತಾಡಿದ್ವಿ. ಆದ್ರೆ ಈ ಕ್ಷಮೆ ಎಲ್ಲರಿಗೂ ಬೇಷರತ್ತಾಗಿ ಸಿಕ್ಬಿಡುತ್ತಾ? ಇಲ್ಲ. ಪ್ರವಚನಕಾರರು ಇಲ್ಲೊಂದು ಪ್ರಮುಖ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಅಂದ್ರೆ ಇದೊಂದು ರೀತಿಯೊಂದು ಸಾರ್ವತ್ರಿಕ ಕ್ಷಮಾದಾನದ ರಾತ್ರಿ ಇದ್ದ ಹಾಗೆ. ಆದರೂ ಕೂಡ ಕೆಲ ನಿರ್ದಿಷ್ಟ ಪಾಪಗಳನ್ನು ಮಾಡಿರೋ ವ್ಯಕ್ತಿಗಳು ಅವರು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುವವರೆಗೂ ಅವರ ಕ್ಷಮೆಯನ್ನ ತಡೆ ಹಿಡಿಯಲಾಗುತ್ತೆ. ಯಾರವರು ಅಂತ ನೋಡೋದಾದ್ರೆ, ದೇವರಿಗೆ ಸಮಾನವಾಗಿ ಬೇರೆಯವರನ್ನ ಪೂಜಿಸುವವರು, ತಂದೆ ತಾಯಿಗೆ ನೋವು ಕೊಟ್ಟು ಅವರ ಮಾತನ್ನ ಕೇಳಿದವರು, ಮನಸ್ಸಲ್ಲಿ ಬೇರೆಯವರ ಬಗ್ಗೆ ದ್ವೇಷ, ಅಸೂಯೆ ಇಟ್ಕೊಂಡಿರೋರು, ಮದ್ಯಪಾನದ ಚಟ ಇರೋರು, ಕೊಲೆಗಡುಕಡು ಮತ್ತು ಚಾಡಿ ಹೇಳಿ ಜನರ ನಡುವೆ ಜಗಳ ತರುವವರು. ಇಲ್ಲಿ ಪ್ರವಚನಕಾರರು ಇವತ್ತಿನ ಕಾಲಕ್ಕೆ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ನಿಜವಾದ ಪಶ್ಚಾತ್ತಾಪ ಅಂದ್ರೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನಿಂದ ತಪ್ಪಾಗಿದ್ರೆ ಎಲ್ಲರೂ ಕ್ಷಮಿಸಿ ಅಂತ ಒಂದು ಸ್ಟೇಟಸ್ ಹಾಕೋದಲ್ಲ. ಬದಲಿಗೆ ನಾವು ಯಾರಿಗೆ ನಿಜವಾಗ್ಲೂ ನೋವು ಕೊಟ್ಟಿದ್ದೀವೋ ಅವ್ರ ಹತ್ರ ನೇರವಾಗಿ ಹೋಗಿ
ಮನಸ್ಪೂರ್ವಕವಾಗಿ ಕ್ಷಮೆ ಕೇಳೋದು. ಹಾಗಾಗಿ ಶಬೆ ಬರಾತ್ ಅನ್ನೋದು ಕೇವಲ ಒಂದು ರಾತ್ರಿಯ ಆಚರಣೆಯಲ್ಲ. ಇದು ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋಕೆ, ನಮ್ಮ ತಪ್ಪುಗಳನ್ನು ಒಪ್ಪುಕೊಂಡು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡೋಕೆ ಮತ್ತು ನಮ್ಮ ಜೀವನದ ಆದ್ಯತೆಗಳನ್ನು ಸರಿಪಡಿಸ್ಕೊಳ್ಳೋಕೆ ದೇವರು ಕೊಟ್ಟಿರೋ ಒಂದು ಅದ್ಭುತವಾದ ಅವಕಾಶ. ಈ ರಾತ್ರಿಯ ಮಹತ್ವವನ್ನು ನಾವೆಲ್ಲರೂ ಅರಿತುಕೊಳ್ಳೋಣ.